ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಕಡುಬು ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಉದ್ದು ತಿನ್ನೋಕ್ಕಾಗಲ್ಲ, ಉದ್ದು ತಿಂದರೆ ಗ್ಯಾಸ್ ಆಗುತ್ತೆ, ನಮಗೆ ಹೊಟ್ಟೆ ಗ್ಯಾಸ್ ಆಗೋ ಥರ ಆಗುತ್ತೆ, ತುಂಬ ತ್ರಾಸಾಗುತ್ತೆ ಅನ್ನೋರು ಈ ಥರ ಒಂದು ಸಲ ಮಾಡಿ ನೋಡಿ. ಉದ್ದನ್ನು ಕಡಿಮೆ ಬಳಸ್ಕೊಂಡು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಮೆಂತೆ, ಒಂದು ಮುಕ್ಕಾಲು ಕಪ್ಪಷ್ಟು ಉದ್ದು, ಸ್ವಲ್ಪ ಮೆಂತೆ ಹಾಕಿದ್ದೀನಿ, ಒಂದು 2 ಸ್ಪೂನಷ್ಟು ಮೆಂತೆನ ಹಾಕಿ ಈ ಥರ ಒಂದು 5ರಿಂದ 6 ತಾಸು ಚೆನ್ನಾಗಿ ನೆನೆಸ್ಕೊಂಡಿರಬೇಕು. ಈ ಥರ ನೆನೆಸಿ ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಪಾತ್ರಕ್ಕೆ ನಾವು ಟೀ ಕಾಫಿ ಕುಡಿತೀವಲ್ಲ, ಅದೇ ಕಪ್ಪಿಂದ ನಾನು ಅಳತೆ ಮಾಡ್ತಾ ಇದ್ದೀನಿ. ಈ ಥರ ಒಂದು 5ರಿಂದ 6 ಕಪ್ಪಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನೀರು ಹಾಕಿ ತೊಳಿಬೇಕು. ಇದು ರೇಷನ್ ಅಕ್ಕಿ, ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 5ರಿಂದ 6 ಸಲ ಚೆನ್ನಾಗಿ ಈ ಥರ ತೊಳ್ಕೊಂಡ್ರೆ ಧೂಳೆಲ್ಲ ಹೋಗಿಬಿಡುತ್ತೆ, ಕ್ಲೀನ್ ಆಗುತ್ತೆ ಅಕ್ಕಿ. ಈ ಥರ ನೋಡಿ ಬೆಳ್ಳಗೆ ಬರಬೇಕು, ಆವಾಗಲೇ ಚೆನ್ನಾಗಿ ಬರೋದು ಕಡುಬು. ಅದನ್ನು ಈ ಥರ ನಾನು ತೊಳೆದು ಒಂದು ನೀರೆಲ್ಲ ಬಗ್ಗಿಸಿ ಮತ್ತೆ ಒಂದು ಪಾತ್ರದ ಮೇಲೆ ಈ ಥರ ಬಾಗಿಸಿ ಇಟ್ಕೊಂಡಿದ್ದೀನಿ. ಮತ್ತು ಗ್ಯಾಸ್ ಹಚ್ಚಿ ನಾನು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಇದು ಎಷ್ಟು ಬೇಕು ಅಂತ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ. ಸ್ವಲ್ಪ 1-2 ಗ್ಲಾಸಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಗ್ಲಾಸಷ್ಟು ಈ ಥರ ರವೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಜರಿ ಕಾಸ್ಕೊತಾ ಇದ್ದೀನಿ. ಈ ಥರ ಜರಿ ಕಾಸಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಕಡುಬಾಗಲಿ, ಇಡ್ಲಿ ಆಗಲಿ, ದೋಸೆ ಆಗಲಿ, ಸ್ವಲ್ಪ ತೆಳುವ ದಪ್ಪ ಏನಾದರೂ ಪರವಾಗಿಲ್ಲ. ಈ ಥರ ಚೆನ್ನಾಗಿ ಕಾಸ್ಕೊಂಡು ನೋಡಿ, ತಳ ಹಿಡಿದಿಲ್ಲ, ಆ ಥರ ಕಾಸ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಪಾತ್ರನ ತಗೊಂಡು ನಾನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಪಾತ್ರಕ್ಕೆ ಮಾಡಿ ಇಟ್ಕೊಂಡು ಮತ್ತು ಮಿಕ್ಸಿ ಪಾತ್ರನ ತೊಗೊಂಡಿದ್ದೀನಿ. ಉದ್ದು ಮತ್ತು ಮೆಂತೆ ಈ ಥರ ಚೆನ್ನಾಗಿ ನೆಂದ್ಕೊಂಡಿದೆ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ರುಬ್ಕೊಂಡು ಬರ್ತಾ ಇದ್ದೀನಿ. ತುಂಬ ನೀರು ಮಾತ್ರ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಅದೇ ನೀರೇ ಸಾಕಾಗುತ್ತೆ. ನೈಸಾಗಿ ಇದನ್ನು ರುಬ್ಕೊಂಡು ಬರಬೇಕು. ಲೋಟದಷ್ಟು ನಾನು ಇದಕ್ಕೆ ನೀರು ಹಾಕ್ಕೊತೀನಿ, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಅಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು. ನೈಸ್ ಆಗಬೇಕು ಇದು. ನೋಡಿ, ಈ ಥರ ಉದ್ದನ್ನು ನಾನು ನೈಸಾಗಿ ರುಬ್ಕೊಬಂದಿದ್ದೀನಿ. ಮತ್ತು ಜರಿ ಕಾಸಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಉದ್ದನ್ನು ಈಗ ಹಾಕ್ಕೊತಾ ಇದ್ದೀನಿ. ತುಂಬ ನೀರು ಹಾಕ್ಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಉದ್ದಿನ ಮಿಕ್ಸಿ ಜಾರನ್ನು ತೊಳ್ಕೊತೀನಿ. ಮತ್ತು ನೋಡಿ, ರವೆನ ಈ ಥರ ನಾನು ಸಾಣಿಸ್ಕೊಂಡಿದ್ದೀನಿ. ಜರಡಿ ಹಿಡಿದುಕೊಂಡು ಈ ಥರ ಸಾಣಿಸ್ಕೊಂಡಿದ್ದೀನಿ. ಒಂದು ಚೂರು ಸಣ್ಣ ಹಿಟ್ಟು ಇಲ್ಲ ಇದರಲ್ಲಿ, ರವೆ ಥರನೇ ಇದೆ. ಅದನ್ನು ಇವಾಗ ಎಷ್ಟು ಕಪ್ಪು ನಾನು ಅಳತೆ ಮಾಡಿ ಹಾಕ್ಕೊಂಡಿದ್ದೀನೋ ಅಷ್ಟೇ ಕಪ್ಪನ್ನು ರವೆನೂ ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೋಟದಷ್ಟಕ್ಕೆ ಮಾತ್ರ ಕಡಿಮೆ ಬಂದಿದೆ. ಸಣ್ಣ ಹಿಟ್ಟು ಅರ್ಧ ಲೋಟ ಬಂದಿದೆ, ಅರ್ಧ ಲೋಟ ರವೆ ಕಡಿಮೆ ಬಂದಿದೆ. ಇವಾಗ ನೋಡಿ, ಉದ್ದಿನ ಮಿಕ್ಸಿ ಜಾರಿಗೆ ಉದ್ದಿನ ನೀರು ಇತ್ತಲ್ವ, ಅದಕ್ಕೆ ನೀರು ಹಾಕಿ ತೊಳೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇದಕ್ಕೆ ನೀರು ಹಾಕಿದರೆ ತುಂಬ ತೆಳ್ಳಗಾಗ್ಬಿಡುತ್ತೆ, ಅದಕ್ಕೆ ನೀರೇನು ಹಾಕಿಲ್ಲ ನಾನು. ಹಾಗೆಯೇ ಈ ಥರ ಹಿಟ್ಟನ್ನು ಕಲಸಿ ಒಂದು ಕಡೆ ಸೈಡಲ್ಲಿ ಇದನ್ನು ಮುಚ್ಚಿಟ್ಕೊಂಡಿದ್ದೆ. ಇದು ಮರುದಿನ ಬೆಳಗ್ಗೆ ನೋಡಿ ಯಾವ ಥರ ಹಿಟ್ಟು ಬಂದಿದೆ, ಎಷ್ಟು ಚೆನ್ನಾಗಿ ಹುದುಗಿದೆ ಅಂತ. ಇದೇ ಥರ ಇರಬೇಕು. ಹೂ ಥರ ಬರುತ್ತೆ ಇಡ್ಲಿ ಮಾಡಿದರೆ, ಕಡುಬು ಮಾಡಿದರೆ. ನೋಡಿ, 1-2 ಬಾಳೆನ ತೊಗೊಂಡಿದ್ದೀನಿ. ತುಂಬ ಬಾಳೆನೂ ಬೇಕಾಗಲ್ಲ ಈ ಥರ ಮಾಡೋದ್ರಿಂದ. ಬಾಳೆನ 1-2 ಸಣ್ಣ ಟಿಫನ್ ಬಾಕ್ಸಿಗೆ ನಾನು ಈ ಥರ ಬಾಳೆನ ಬಾಡಿಸಿ ಹಾಕಿದ್ದೀನಿ. ಮತ್ತು ಒಳಗೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕಿ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಈ ಥರ ಮಾಡಿ ಹಾಕ್ಕೊಂಡ್ರೆ ನಮಗೆ ಕಡುಬು ಥರನೂ ಇರುತ್ತೆ, ಇಡ್ಲಿ ಥರನೂ ಆಗುತ್ತೆ. ತುಂಬ ಪಾತ್ರ, ತುಂಬ ಬಾಳೆ ಎಲ್ಲ ಬೇಕಾಗಲ್ಲ. ಸ್ವಲ್ಪ ಕೆಲಸನೂ ಬೇಗ ಆಗುತ್ತೆ ಈ ಥರ ಮಾಡೋದ್ರಿಂದ. ನಮಗೆ ಇದು ಚಿಕನ್ ಸಾರು, ಮಟನ್ ಸಾರು, ಬೇಳೆ ಸಾಂಬಾರು, ಕಡಲೆ ಚಟ್ನಿ, ಹಸಿಮೆಣಸಿನ್ಕಾಯಿ ಚಟ್ನಿ ಯಾವುದಾದ್ರೂ ಮಾಡ್ಕೊಬೋದು. ಅದಕ್ಕೆಲ್ಲದಕ್ಕೂ ಇದು ಒಳ್ಳೆ ಸೂಪರಾಗಿ ಬರುತ್ತೆ. ತುಂಬಾ ರುಚಿ ಆಗುತ್ತೆ ತಿನ್ಲಿಕ್ಕೆ ಕೂಡ. ನೋಡಿ, ಇವಾಗ ನೀರು ಈ ಥರ ಚೆನ್ನಾಗಿ ಕುದ್ಕೊತಾ ಇದೆ. ಡೈರೆಕ್ಟಾಗಿ ನೀರೊಳಗೆ ಹಾಕಿಬಿಡ್ಬೋದು ಈ ಥರ ಬಾಕ್ಸ್ಗಳನ್ನು, ಟಿಫನ್ ಬಾಕ್ಸ್ಗಳನ್ನು. ಆದರೆ 2 ಬಾಕ್ಸ್ ಇರೋದ್ರಿಂದ ಆ ಕಡೆ ಈ ಕಡೆ ನೀರು ಕುದ್ದ ಹಾಗೆ ಕುಣೀತಾ ಇರುತ್ತೆ ಅಂತ ನಾನು ಈ ಥರ ಎಣ್ಣೆ ಬಳಸ್ತೀವಲ್ಲ ಅದರ ಮೇಲೆ ಇಟ್ಟು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಇಡ್ಲಿ ಅಂತ ಆದರೆ ಇಡ್ಲಿ ಅನ್ಕೋಬೋದು, ಕಡುಬು ಅಂದರೆ ಕಡುಬು ಅನ್ಕೋಬೋದು, ಹಾಗೇ ಆಗಿದೆ. ನೋಡಿ, ಕಡುಬು ಥರನೇ ಬಂದಿದೆ. ಬಾಳೆ ತುಂಬ ಕಡಿಮೆ ಇದ್ದವಾಗ ಈ ಥರ ಮಾಡಿಕೊಂಡ್ರೆ, ನಾವು ಹಬ್ಬಗಳಲ್ಲೆಲ್ಲ ಮಾಡ್ತೀವಲ್ಲ ಕೊಟ್ಟೆ ಕಡುಬು, ಸೇಮ್ ಕೊಟ್ಟೆ ಕಡುಬು ಥರನೇ ಬಂದಿದೆ. ನಾವು ಇಡ್ಲಿ ಅಂತನಾದರೂ ಅನ್ಕೋಬೋದು, ಕೊಟ್ಟೆ ಕಡುಬು ಅಂತನಾದರೂ ಅನ್ಕೋಬೋದು.
ಮಾತ್ರ ಚೆನ್ನಾಗಿ ಬಂದಿದೆ ನೋಡಿ, ಹೂ ಥರ ಬಂದಿದೆ ಇಡ್ಲಿ, ತುಂಬಾ ಚೆನ್ನಾಗಾಗಿದೆ ನೋಡಿ. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಸೇಮ್ ಕೊಟ್ಟೆ ಕಡುಬೆಲ್ಲ ಮಾಡ್ತೀವಲ್ಲ ಅದೇ ಥರ ಬಂದಿದೆ. ಜೊತೆ ಹಸಿಮೆಣಸಿನ್ಕಾಯಿ ಚಟ್ನಿನ ಮಾಡ್ಕೊತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಸಿಮೆಣಸು, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಹಸಿಕಾಯಿ ಮತ್ತು ಬೇವಿನ ಸೊಪ್ಪು, ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ. ಚಟ್ನಿ ಮಾಡ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಾಗುತ್ತೆ. ಈ ಹಸಿಮೆಣಸಿನ್ಕಾಯಿ ಜೊತೆ ನಾವು ಈ ಥರ ಕಡುಬು ಅಥವಾ ಇಡ್ಲಿ ನಮ್ಮ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದೇ ಥರದ ಮುಂದಿನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.